ಬಟ್ ನೋಡಿ ಇಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಇಲ್ಲಿ ನೋಡಿ ಇಲ್ಲಿ ಇದೇ ಸ್ಕೂಟಿ ತಗೊಂಡಿದ್ದೀವಿ. ಗುಡ್ಡದ ನೀರು ಕುಡಿಯೋಣ. ಗುಡ್ಡದ ನೀರು ಕಾಡು ಪ್ರಾಣಿ ಅಂತ ಅನ್ಸೋದೇ ಇಲ್ಲ, ಒಳ್ಳೆ ಊರು ಪ್ರಾಣಿ ಅಂತ ಅನ್ಸ್ತಿದೆ ನಮಗೆ. ಫಾಲ್ಸ್ ನೋಡಿ, ಫಾಲ್ಸ್ ದೋ ಟೀ ಏಕ್ ಟೀ ಗೈಸ್. ನಾವಿವಾಗ ಟೀ ಕುಡಿಯೋಕ್ಕಂತ ಹೇಳಿ ಇದು ಯಾವುದೋ ಪ್ಲೇಸಲ್ಲಿದ್ದೀವಿ, ಬಟ್ ಆ ಪ್ಲೇಸ್ ನೇಮೇ ಗೊತ್ತಿಲ್ಲ. ಇಂಗ್ಲೀಷಲ್ಲಿಲ್ಲ ಗೈಸ್, ಪೂರ್ತಿ ಮಲಯಾಳಮ್ಮಲ್ಲಿದೆ. ಸೊ ನಮಗೆ ಗೊತ್ತಾಗ್ತಿಲ್ಲ. ನೋಡಿ ಇದು ಎಷ್ಟು ದೊಡ್ಡ ಇದೆ ಟೀ ಕಪ್. ಸೊ ಜ್ಯೂಸ್ ಕಪ್ ಥರ ಇದೆ ಇದು. ನಾನಿವಾಗ ಟೀ ಕುಡಿದು ಇವಾಗ ಮುನ್ನಾರಲ್ಲಿ ಒಂದು ರೆಂಟಲ್ ಬೈಕಲ್ಲಿ ಮಾತಾಡಿದ್ದೀವಿ. ಸೊ ಇನ್ನೂ 38 ಕಿಲೋಮೀಟರ್ ಇದೆ ಗೈಸ್. ಸುಸ್ತಾಗ್ತಿದೆ, ಒಂದ್ ಕಡೆ ಹೊಟ್ಟೆ ಹಸಿತಿದೆ, ನಿದ್ದೆ ಎಳಿತಿದೆ. ಸೊ ವೆದರ್ ನೋಡಿ ಯಾವ ರೀತಿ ಇದೆ. ಇದೇ ಬಸ್ಸು ಗೈಸ್, ನಾವು ಹೋಗ್ತಿರೋ ಬಸ್ ನೋಡಿ, ಕೆಂಪ್ ಬಸ್. ಅಲ್ಲಿ ಗುಡ್ಡಗಳು ಕಾಣಿಸ್ತಿದೆಯಲ್ಲ, ಏನ್ ಸಖತ್ತಾಗಿದೆ ಗೊತ್ತಾ. ಸುಮಾರು ಜರಿಗಳೆಲ್ಲ ಸಿಕ್ತು ಬರ್ತಾ ರೋಡಲ್ಲಿ. ಬಟ್ ಏನಂತ ಅಂದ್ರೆ ನಾವು ವಿಡಿಯೋ ಎಲ್ಲ ಮಾಡ್ಲಿಲ್ಲ. ಆನ್ ದ ವೇ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಟೀ ಎಸ್ಟೇಟ್ ಯಾವ ರೀತಿ ಇದೆ, ಸಖತ್ತಾಗಿದೆ. ಸೊ ಇದ್ರಲ್ಲಿ ಫುಲ್ಲು ಕಾಣಿಸ್ತಿಲ್ಲ, ಯಾಕಂತ ಅಂದ್ರೆ ಫುಲ್ಲು ಮಿಸ್ಟ್ ತುಂಬ್ಕೊಬಿಟ್ಟಿದೆ. ಒಳ್ಳೆ ಮಜಾ ಮಾಡ್ತಾ ಇದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 9:30ವರೆಗೂ. ಎಷ್ಟು ಬೆಟ್ಟ ಗುಡ್ಡ ಹತ್ಕೊ ಬಂದಿದೀವಿ ಅಂತ ಅಂದ್ರೆ, ಸೊ ಇಷ್ಟೋ ತನಕ ನಮಗೆ ಯಾವ್ದೇ ರೀತಿಯಾದಂತ ಸನ್ ರೈಸ್ ಕಾಣಿಸ್ತಿರ್ಲಿಲ್ಲ. ಇವಾಗ ಪೂರ್ತಿ ಸನ್ ಫುಲ್ ಮೇಲ್ಗಡೆ ಬಂದಿರೋದಕ್ಕೆ ವ್ಯೂ ಕಾಣಿಸ್ತಾ ಇದೆ. ಸೊ ಅಲ್ಲಿ ಸುಮಾರು ಟೀ ಎಸ್ಟೇಟ್ ಗಳು ದಾಟ್ವಿ, ಬಟ್ ಯಾವ್ದು ಅಷ್ಟು ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗಕ್ಕಾಗಿರ್ಲಿಲ್ಲ. ಬಟ್ ಇವಾಗ ನೋಡಿ, ಸೊ ಇನ್ ಫುಲ್ ಟೀ ಎಸ್ಟೇಟ್ ಗಳೇ ಕಾಣಿಸ್ತಾ ಹೋಗುತ್ತೆ. ಸೊ ಒಳ್ಳೊಳ್ಳೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ಟೀ ಎಸ್ಟೇಟ್ ತೋರಿಸ್ತೀನಿ ನೋಡಿ. ಇಲ್ಲೊಂದು ಟೀ ಎಸ್ಟೇಟ್ ನೋಡಿ, ಟೀ ಎಸ್ಟೇಟ್. ನಾನಿವಾಗ ತಿಂಡಿ ತಿನ್ನಕ್ ಬಂದಿದ್ದೀನಿ. ನಾನು ಮಸಾಲೆ ದೋಸೆ ಹಾಗೆ ಸಾಂಬಾರ್ ಚಟ್ನಿ ಕೊಟ್ಟಿದ್ದಾರೆ. ಏನಂತ ಅಂದರೆ ಗೈಸ್, ಸೊ ನಾವಿವಾಗ ಬೈಕ್ ತೊಗೋಬೇಕಲ್ಲ, ಇಲ್ಲೇ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿಗೆ ಬಂದಿದ್ದೀವಿ. ಬನ್ನಿ ಫಸ್ಟ್ ಟಿಫನ್ ತಿನ್ನೋಣ. ಎಷ್ಟು ದೊಡ್ಡ ಇದೆ ನೋಡಿ, ಪ್ಲೇಟೇ ಸಾಲ್ತಿಲ್ಲ, ಅಷ್ಟು ದೊಡ್ಡ ಇದೆ. ಅರ್ಧ ಮೊಳ ಇದೆ. ಜಾಸ್ತಿ ಲೇಟ್ ಮಾಡೋಂಗಿಲ್ಲ, ನಮಗೂ ಟೈಮ್ ಆಗುತ್ತೆ. ಸುತ್ತಾಡಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ. ರೂಮಿಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಗಿಲ್ಲ. ಟಿಫನ್ ಆಗಿ ಇವಾಗ ಹೊರಟಿದ್ದೀನಿ. ಬಟ್ ನೋಡಿ ಇಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ಅದಕ್ಕಂತಾನೆ ಬೆಂಗಳೂರಿಂದಾನೆ ಸೊ ಜರ್ಕಿನ್ ಕೂಡ ತಂದಿದ್ದೀನಿ. ಸೊ ಜರ್ಕಿನ್ ಹಾಕೊಂಡು ಹೋಗೋಣ ಬನ್ನಿ. ಜರ್ಕಿನ್ ಗೈಸ್, ಜರ್ಕಿನ್ ಇದು ವರ್ಷ ಪಾಂಚೋ. ಇವಾಗ ಬ್ಯಾಗ್ ಹಾಕೊಂಡು ಜರ್ಕಿನ್ ಹಾಕೊಂಡು ಸ್ಕೂಟಿ ರೆಂಟ್ ತೊಗೊಳಕ್ಕೆ ಹೋಗೋಣ ಬನ್ನಿ. ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದೀನಿ ಗೈಸ್. ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಮಳೆ ಬರ್ತಿದೆ, ಹೆವಿ ಮಳೆ ಬರ್ತಿದೆ. ಇಲ್ಲಿಂದ 800 ಮೀಟರು 1000 ಮೀಟರು 1 ಕಿಲೋಮೀಟರ್ ಇದೆ. ನಾವಿವಾಗ ಗಾಡಿ ತಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಇಲ್ಲಿ ಇದೇ ಸ್ಕೂಟಿ ತಗೊಂಡಿದ್ದೀವಿ. ಸ್ಕೂಟಿ ಎಲ್ಲ ಹೊಸದೇ ಇದೆ. ಬಟ್ ನಾವು ಈ ಲೊಕೇಶನ್ಗೆ ಬರೋಕ್ಕೆ 1 ಗಂಟೆಯಿಂದ ಸರ್ಚ್ ಮಾಡ್ತಿದ್ದೀವಿ. ಸೊ ಇದು ಫುಲ್ಲು ಟಾಪ್ ಫ್ಲೋರ್ ಅಲ್ಲಿ ಇದೆ ಗೈಸ್. ಈ ಲೊಕೇಶನ್ನೇ ಸಿಗಲ್ಲ. ಸ್ಯಾಮ್ ರೆಂಟಲ್ ಅಂತ ಹೇಳಿ ಬೈಕು. ಸೊ ನೋಡಿ ಇಲ್ಲಿ ಫುಲ್ಲು ಟಾಪ್ ಫ್ಲೋರ್ ಅಲ್ಲಿ ಇದೀವಿ. ಎಲ್ಲ ಗ್ರೌಂಡ್ ಅಲ್ಲಿ ಇದೆ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 10:30 ಆಗಿದೆ. ನಾವಿವಾಗ ಹೊರಟಿದ್ದೀವಿ. ರೋಡ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ, ಫುಲ್ಲು ಡೌನು ಗೈಸ್. ಸೊ ಗಾಡಿಗಳು ಬರ್ತಿರ್ತವೆ. ಬ್ರೇಕ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಈ ಗಾಡಿದು. ಸೊ ಹೋಂಡಾ ಫೆಸಿನೋ ಒಳ್ಳೆ ಗಾಡಿ. ಫ್ರಂಟ್ ಬ್ರೇಕ್ ಹಿಡಿತಾ ಇದ್ದೀನಿ. ಎಲ್ಲರೂ ದಬಾಕೊಂಡು ಬಿದ್ದರೆ ಪೆಟ್ರೋಲ್ ಹಾಕ್ಸ್ಕೊಂಡು. ಸೊ ಫಸ್ಟು ಇವಾಗ ಯಾವುದೋ ಒಂದು ಪ್ಲೇಸ್ ಇದೆ ಗೈಸ್. ಇಲ್ಲಿಂದ 10 ಕಿಲೋಮೀಟ್ರ್ ಇದೆ. ಸೊ 10 ಕಿಲೋಮೀಟ್ರ್ ಹೋಗ್ಬೇಕು. ಬನ್ನಿ ಹೋಣ. ಗುಡ್ಡ ಜಾರಬಾರ್ದು ಅಂತ ಹತ್ತುತ್ತಿದ್ದಾರೋ ಅಥವಾ ಮ್ಯಾಟ್ ಹಾಕ್ತಿದ್ದಾರೋ ಏನೋ ಅಂತ ಗೊತ್ತಿಲ್ಲ. ಬಟ್ ಏನೋ ಹತ್ತುತ್ತಿದ್ದಾರೆ. ಹೆಂಗಿದೆ ನೋಡಿ, ಇದು ಗುಡ್ಡ ಫುಲ್ಲು ಜಾರ್ತಾ ಇದೆ. ಆಫ್ ರೋಡ್ ಮಾಡ್ತಾ ಹೋಗೋಣ. ಆಫ್ ರೋಡ್ ಅಲ್ಲ, ಮೋಟೋ ವ್ಲಾಗ್ ಮಾಡ್ತಾ ಹೋಗೋಣ. ಬ್ಯೂಟಿ ಇವಾಗ ಸ್ಟಾರ್ಟ್ ಆಯ್ತು ನೋಡಿ. ಫುಲ್ಲು ಗುಡ್ಡ ಗೈಸ್. ಎರ್ನಾಕುಲಂ ನ್ಯಾಷನಲ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ರೋಡ್ ಮಾತ್ರ ಸೈಕ್ ಆಗಿದೆ. ಸೊ ಬನ್ನಿ ಇವಾಗ ಇದ್ರ ಟಿಕೆಟ್ ಪ್ರೈಸ್ ಹೆಂಗಿದೆ. ಇಲ್ಲಿಂದ ಏನಂತ ಅಂದ್ರೆ ಮುನ್ನಾರಿಂದ 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ಮುನ್ನಾರಿಗೆ ಬರೋದಿದ್ರೆ ಗೈಸ್, ಏನಂತ ಅಂದ್ರೆ ನಾವು ಬೆಳಗ್ಗೆಯಿಂದ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿರ್ಲಿಲ್ಲ. ಸೊ ಯಾಕಂತ ಅಂದ್ರೆ 5:30 ಅಷ್ಟೊತ್ತಿಗೆಲ್ಲ ನಾವು ಅಲ್ವಾ ಬಂದ್ವಿ. ಆಮೇಲೆ ನಾವು ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ. ರೆಂಟಲ್ ಬೈಕ್ ಅಲ್ಲಿಂದನೇ ತಗೋಣ, ಬಸ್ಸಿಗೆ ಹೋಗೋಣ ಅಂತೇಳಿ. ಸೊ ಅಲ್ಲಿಂದ ಬೈಕ್ ತಗೊಂಡ್ರೆ ಬರೀ 125 ಕಿಲೋಮೀಟರ್ಸ್ ಅಷ್ಟೇ ಕೊಡ್ತಾರೆ. ಬಟ್ ಇಲ್ಲಾದರೆ ನೀವು ಆರಾಮಾಗಿ ಪರ್ ಡೇ 700 ರೂಪೀಸ್ ತಗೊಂಡು ಎಷ್ಟು ಬೇಕಾದ್ರೆ ಸುತ್ತಾಡ್ಬೋದು. ಇಲ್ಲೇನು 125 ಕಿಲೋಮೀಟರ್ಸ್ ಎಲ್ಲ ದಿನ ಇಡೀ ಓಡಾಡಲ್ಲ. ಆಮೇಲೆ ಮತ್ತೊಂದೇನು ಹೇಳ್ಬೇಕಂತ ಅಂದರೆ ಗೈಸ್, ಸೊ ಅಲ್ಲಿಂದ ಯಾರು ಬೈಕ್ ಮುಂಚೆನೇ ಬುಕ್ ಮಾಡ್ಕೊಂಡಿದ್ರೆ ದಯವಿಟ್ಟು ಅಲ್ವಾದಿಂದ ಬುಕ್ ಮಾಡ್ಕೋಬೇಡಿ. ಸೊ ಇಲ್ಲಿ ನೋಡಿ ಇಲ್ಲಿ ಆನೆಗಳು ಕ್ರಾಸಿಂಗ್ ಆಗ್ತಾವಂತೆ. ಸೊ ಯಾರಾದರೂ ಬರೋರಿದ್ರೆ ಹುಷಾರಾಗಿ ಬನ್ನಿ. ಸೊ ಆ್ಯಕ್ಚುಲಿ ನೋಡಿ ಇಲ್ಲೆಲ್ಲ ಯಾವುದ್ಯಾವುದೋ ಹೂವುಗಳೆಲ್ಲ ಬಿಟ್ಟಿದೆ ರೋಡಲ್ಲಿ. ನಮ್ಮ ಚಿಕ್ಕಮಂಗ್ಳೂರಿಗೆ ಮಲೆನಾಡು ಅಂತ ಅಂತಾರೆ. ಕೇರಳದಲ್ಲೂ ಅಷ್ಟೇ ರೀತಿಯಾದಂಥ ಮಳೆ ಆಗುತ್ತೆ. ಟೀ ಎಸ್ಟೇಟ್ಗಳಿದ್ದಾವೆ. ದಟ್ಟವಾದ ಅರಣ್ಯ ಇದೆ. ಇದನ್ನ ಮಲೆನಾಡು ಅಂತ ಕರೀತಾರೆ, ಏನಂತ ಕರೀತಾರೆ ಅಂತೇಳಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ಇಲ್ಲಿ ನೋಡಿ ಇಲ್ಲಿ ಟೀ ಎಸ್ಟೇಟು ಪ್ರಕಾರ ಎಷ್ಟು ಎಕರೆ ಇರ್ಬೋದು ನೋಡಿ. ನಾವಿವಾಗ ಆ ರೋಡಲ್ಲಿ ಹೋಗ್ತೀವಿ ಗೈಸ್. ಫುಲ್ಲು ಟಾಪ್ ಫ್ಲೋರ್ ಇದೆಯಲ್ಲ, ಟಾಪ್ ರೋಡ್ ಇದೆಯಲ್ಲ, ಅದ್ರ ಮೇಲ್ಗಡೆ ಹೋಗ್ತೀವಿ. ಸೊ ಟೀ ಎಸ್ಟೇಟ್ ಹತ್ರ ಹೋಗಿ ಫೋಟೋ ತಗೊಳ್ಳೋಣ ಅಂತಂದ್ರೆ ಇದೆಲ್ಲ ಪ್ರೈವೇಟ್ ಅಲ್ವಾ, ಬಿಡಲ್ಲ ಅಂತ ಅನ್ಸುತ್ತೆ. ಇದು ಟೀ ಫ್ಯಾಕ್ಟ್ರಿ. ಏನು ಸ್ಮೆಲ್ ಬರ್ತಾ ಇದೆ ಗೊತ್ತಾ. ದೇವನ್ ಟೀ ಪುಡಿ ಫ್ಯಾಕ್ಟ್ರಿ ಗೈಸ್ ಅದು. ನಾವಿವಾಗ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀವಿ, ಎರಿವಾಕುಲಂ ನ್ಯಾಷನಲ್ ಪಾರ್ಕಿಗೆ. ಸೊ ಎಂಟ್ರೆನ್ಸಲ್ಲೇ ನೋಡ್ತಿರ್ಬೋದು ಪೈನಾಪಲ್ ಕಟಿಂಗ್, ಸ್ನ್ಯಾಕ್ಸ್, ಕಾಫಿ, ಕುರಿಂಜಿ ಕೆಫೆ ಅಂತ ಹೇಳಿ.
ಸೊ ಇಲ್ಲಿಗೆಲ್ಲ ವೆಹಿಕಲ್ ಅಲೋ ಇಲ್ಲ ಅನಿಸುತ್ತೆ ಗೈಸ್. ಗುಡ್ಡ ನೋಡಿ ಎಷ್ಟು ಹೈಟಲ್ಲಿದೆ. ಸೊ ಅಲ್ಲಿಗೆಲ್ಲ ಟೀ ಕೊಯ್ಯಕ್ಕೆ ಹೋಗ್ತಾರೆ. ಬಾಬಾ ಹೆಂಗಿದೆ ನೋಡಿ ಗುಡ್ಡ. ಅದು 200 ರೂಪೀಸ್ ಇದೆ. ಸೊ ಚಿಲ್ಡ್ರನ್ಸಿಗೆ 150, ಫಾರಿನರ್ಸು ಈ ಥರ ಇದೆ. ಸೊ ಇಲ್ಲಿ ಈ ಟಿಕೆಟ್ ಅಂತಿದೆ ಗೈಸ್ 400 ರೂಪೀಸ್ ಆಗಿದೆ. ಸೊ ನಾವೇನಂತ ಅಂದ್ಕೊಂಡಿದ್ದೆ ಅಂತ ಅಂದರೆ ಇಲ್ಲಿಂದನೇ ನಡ್ಕೊಂಡು ಹೋಗ್ಬೋದು, ನಡ್ಕೊಂಡು ಹೋಗೋಕ್ಕೆ ಎಂಟ್ರಿ ಫೀಸ್ ಅಂದ್ಕೊಂಡಿದ್ದೆ. ಆ ರೀತಿ ಅಲ್ಲ ಅಂತೆ, ಬಸ್ಸಲ್ಲಿ ಹೋಗೋಕ್ಕೆ ಎಂಟ್ರಿ ಫೀಸ್ ಇದು. ಸೊ ಬಸ್ಸು ವಿತ್ 4 ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರೆ, ಆಮೇಲೆ 1 ಕಿಲೋಮೀಟ್ರ್ ವಾಕ್ ಹೋಗ್ಬೇಕಂತೆ. ನಾವು ಬ್ಯಾಗ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಲ್ಲ, ಹೆವಿ ಸುಸ್ತಾಗುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ. ಸೊ 2-3 ಬಸ್ ಇದಾವೆ ಅನಿಸುತ್ತೆ, ಸುಮಾರು ಜನ. ಸೊ ಬೇಗ ಬಂದರೆ ಬೇಗ ಹೋಗ್ಬೋದು. ಇಲ್ಲಿ ಫಾಗ್ ಯಾವ ರೀತಿ ತುಂಬಿಕೊಂಡಿದೆ, ಫುಲ್ಲು ಮೋಡ, ಫುಲ್ಲು ಮಂಜು ತುಂಬ್ಕೊಬಿಟ್ಟಿದೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ಕೇಕ್ ತೊಗೊಂಡಿದ್ದೀನಿ 60 ರೂಪೀಸು. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಓಕೆ ನಾನು ಬೇಕ್ರಿಲೆಲ್ಲ ಕರ್ನಾಟಕದಲ್ಲಿದ್ದಾಗ ಏನೇನೋ ಅಂದ್ಕೊಂಡಿದ್ದೆ. ಬ್ಯೂಟಿಫುಲ್ ಪ್ಲೇಸಸ್ ಇರೋದು ನಾನು ತೋರಿಸ್ತೀನಿ. ಒಂದು ವಾಟರ್ ಫಾಲ್ಸ್ ಇದೆ ಗೈಸ್, ಸಖತ್ತಾಗಿದೆ, ಬನ್ನಿ ಹೋಗೋಣ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ವಾಟರ್ ಫಾಲ್ಸ್ ಹತ್ರ ಹೋಗೋಣ ಅಂತ ಅಂದರೆ ಸೊ ಅಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ಗೈಸ್. ನೋಡಿ ಇಷ್ಟು ಹೈಟ್ ಇದೆ. ಸೊ ಇದು ನ್ಯಾಷನಲ್ ಪಾರ್ಕ್. ನೀಲಗಿರಿ ತಾಲ್ ಎವಲ್ಯೂಷನ್ ಇದಾವಂತೆ. ಗುಡ್ಡದ ಮೇಲ್ಗಡೆ ಫುಲ್ಲು ಈ ರೀತಿ ಇರುತ್ತೆ, ಸ್ಲೋಪ್ ಇರುತ್ತೆ. ಬಟ್ ಆದರೂ ಗುಡ್ಡದಿಂದ ನೀರು ಹೆಂಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ, ನಿಮಗೆ ಏನಾದ್ರು ಗೊತ್ತಿದ್ರೆ. ಗಾಯ್ಸ್ ಅಲ್ಲಿ ನೋಡಿ, ಅಲ್ಲಿ ಅಲ್ಲೊಂದು ಫಾಲ್ಸ್ ಹರಿತಾ ಇದೆ. ಸೊ ಸುಮಾರು ಫಾಲ್ಸ್ ಸಿಗ್ತವೆ ಗೈಸ್ ಈ ಥರ ಬರೋ ರೋಡಲ್ಲಿ. ಸೊ ಇಲ್ಲೊಂದು ಫಾಲ್ಸು, ಅಲ್ಲೊಂದು ಫಾಲ್ಸ್ ಇದೆ, ಎಲ್ಲ ಕಡೆ ಫಾಲ್ಸ್ ಮೇಲೆ ಫಾಲ್ಸ್ ಇರುತ್ತೆ ಗೈಸ್. ಇಲ್ಲೊಂದು ಬೋರ್ಡ್ ಇದೆ, ಲವ್ ದೇಮ್ ಡೋಂಟ್ ಟಚ್ ದೇಮ್ ಅಂತ. ಲವ್ ಮಾಡೋಣ ಅಂತ ಅಂದರೂ ಆ ಪ್ರಾಣಿಗಳು ಕಾಣಿಸ್ತಾ ಇಲ್ಲ. ಇನ್ನು ಟಚ್ ಮಾಡೋದು ಎಲ್ಲಿಂದ ಬರುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಈ ರೀತಿ ಸೈಟ್ ಸೀಯಿಂಗಿಗೆಲ್ಲ ಬೆಸ್ಟ್ ಪ್ಲೇಸ್ ಇದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಗುಡ್ಡದಿಂದ ನೀರು ಹೆಂಗೆ ಬರ್ತಾ ಇದೆ ಗೈಸ್. ಇವೆಲ್ಲ ಫ್ರೆಶ್ ನೀರು, ಇಂಥ ನೀರನ್ನು ಆರಾಮಾಗಿ ಕುಡಿಬೋದು ಗೈಸ್. ಗುಡ್ಡದ ನೀರು ಕುಡಿಯೋಣ, ಗುಡ್ಡದ ನೀರು. ವಾವ್ ಎಷ್ಟು ಕೋಲ್ಡ್ ಇದೆ. ಇಲ್ಲಿ 200 ಮೀಟರ್ ಆದರೆ ಇದು ಎಂಡ್ ಆಗುತ್ತೆ. ಬಟ್ ಇದು 400 ರೂಪೀಸ್ ಕೊಟ್ಟು ಎರಿವಾಕುಲಂ ನ್ಯಾಷನಲ್ ಪಾರ್ಕ್ ವರ್ತಿಲ್ಲ ಗೈಸ್. ಒಂದು ಯಾವ್ದಾದ್ರು ಒಂದು ಫ್ಲವರ್ ಆದ್ರೂ ಕಂಡಿದ್ರು ಖುಷಿ ಆಗುತ್ತೆ. ನೋಡಿ ಎಲ್ಲ ಗ್ರೀನ್ ಇದೆ ಅಷ್ಟೇ, ಒಂದೇ ಒಂದು ಫ್ಲವರ್ ಇಲ್ಲ. ಆಮೇಲೆ ಯಾವುದು ಇದು ಪ್ರಾಣಿನೇ ಸೈಡ್ ಸೀಯಿಂಗಿಲ್ಲ. ಇಲ್ಲಿ ಇದು ಬ್ಯಾಂಬೂ ಅಲ್ಲೇ ಫುಲ್ಲು ಮಾಡಿರೋದು, ಎಳೆ ಬ್ಯಾಂಬೂ ಅಲ್ಲಿ. ಏನು ಸಖತ್ತಾಗಿದೆ ನೋಡಿ, ಫುಲ್ಲು ರೌಂಡ್ ಹಾಕಿದ್ದಾರೆ ಈ ಥರ ಕೂರಕ್ಕೆ. ವಾವ್, ಇದು ಬೆತ್ತನೋ ಬ್ಯಾಂಬೂನೋ ಅಷ್ಟು ಗೊತ್ತಾಗ್ತಿಲ್ಲ ನನಗೆ. ನನ್ನ ಪ್ರಕಾರ ಬ್ಯಾಂಬೂನೇ ಅನ್ಸುತ್ತೆ. ಬ್ಯಾಂಬೂನ್ ಬೆಂಡ್ ಮಾಡ್ಬೋದಾ? ದೂರ ಬಂದಿದ್ದಕ್ಕೆ ಪ್ರಾಣಿ ಕಾಣಿಸಿಲ್ಲ ಅಂತ ಅನ್ನಲ್ಲ. ಸೊ ಪ್ರಾಣಿ ಅಲ್ಲಿದ್ದಾವೆ ನೋಡಿ. ಸೊ ಅಲ್ಲಿ ಝೂಮ್ ಆಗ್ತೀನಿ ನೋಡಿ ಗೈಸ್. ಅಲ್ಲಿ 2 ಪ್ರಾಣಿ ಇದಾವೆ, ಅದ್ರ ಹತ್ರ ಹೋಗೋಣ ಬನ್ನಿ. ಕಾಡು ಪ್ರಾಣಿಗಳು ಹೆಂಗ್ ಮೇಯ್ತಿದ್ದಾವೆ ಆರಾಮಾಗಿ. ದಿನ ಜನ ಬಂದು ಮುಟ್ಟಂಗಿಲ್ಲ ಅನ್ಸುತ್ತೆ. ಕಾಡು ಪ್ರಾಣಿ ಅಂತ ಅನ್ಸೋದೇ ಇಲ್ಲ, ಒಳ್ಳೆ ಊರು ಪ್ರಾಣಿ ಅಂತ ಅನಿಸ್ತಿದೆ ನಮಗೆ. ಅಲ್ಲಿ ನಮ್ದು ಇವಾಗ ನ್ಯಾಷನಲ್ ಪಾರ್ಕ್ ಮುಗಿಸ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡಿ ಒಂದು ಫಿನಿಶ್ ಮಾಡಿದ್ವಿ. ಬಟ್ ಏನಂತ ವರ್ತ್ಫುಲ್ ಇಲ್ಲ ಗೈಸ್. ಇದು ಬಸ್ ಗೌರ್ಮೆಂಟ್ ಬಸ್ ಅಲ್ಲ, ಆದರೆ ಇದು ಮಲಯಾಳಂ ಬರಲ್ಲ. ಆದರೂ ಮಲಯಾಳಮಲ್ಲಿ ಟೈಮ್ ಮಾಡಿದೆ. ತಾತ ಏಕ್ ಪರ್ಮಿಷನ್ ದೇದೋ, ನೋ ಪರ್ಮಿಷನ್ ತಾತ. ಟೀ ಕೊಯ್ತಾ ಇದ್ದಾರೆ. ನಮ್ಮದು ಚಿಕ್ಕಮಂಗ್ಳೂರಲ್ಲಿ ಕಾಫಿ ಇದ್ದಿ ಕಾಫಿ ಅಂತ ಅನಿಸ್ತಾ ಇದೆ. ತಾತ ಬಾಕ್ ನಮಗೆ ತಾತ ಆಯ್ ಮಾಡಿ ಆಯ್ ಬಿಟ್ಟಿದ್ದೀವಿ. ಇಲ್ಲಿ ಯಾವ ರೀತಿ ಇದೆ ಗುಡ್ಡ. ಸೊ ಇದು ಪ್ರೈವೇಟ್ ಎಸ್ಟೇಟ್ ಆಗಿದ್ದರಿಂದ ಯಾರಿಗೂ ಬಿಡಲ್ಲ ಗೈಸ್. ಸೊ ಇದೇ ಟೀ ಮ್ಯೂಸಿಯಮಿಗೆ ದುಡ್ಡು ಕೊಟ್ಟು ಹೋಗೋದು ಯಾಕೆ ಅಂತ ಹೇಳಿ ನಾವು ಇದರಲ್ಲಿ ಹೋಗ್ತಾ ಇದ್ದೀವಿ. ಇದೇ ಟೀನ ಅಲ್ಲಿ ಮೇಲ್ಗಡೆಯಿಂದ ಕೊಯ್ಕೊಬಂದು ಇಲ್ಲಿ ಹೊತ್ಕೊಬರ್ತಾ ಇದ್ದಾರೆ ನೋಡಿ. ಅಜ್ಜಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂದರೆ ಅದಿಷ್ಟು ಹೊತ್ಕೊಂಡು ಫೋನಲ್ಲಿ ಅವ್ರ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದೇ ಟೀ ಎಸ್ಟೇಟ್ ನೋಡಿ ಗೈಸ್. ಎನ್ನ ಪೇರು ಒಳ್ಳಿದೇವಿ ಅಷ್ಟೇ ಬರೋದು ನಮಗೆ. ಮಲಯಾಳಂ ಬರಲ್ಲ. ಕನ್ನಡ ಬರುತ್ತಾ? ತಮಿಳಾ? சாப்பிட்டியா? சாப்பிட்டாச்சு. என்ன ஆச்சு? என்ன சாப்பிட்டியா? சோரி. ஓ ஜி ತೆರಿಯೋ ಅರಿಯೋ ತೆರಿಯೋ. ಇವ್ರ ಹತ್ರ ಒಂದು ಡ್ಯಾನ್ಸ್ ಮಾಡೋಣ ಅಂತ ಕೇಳಿದ್ದೀನಿ ಗೈಸ್. ಮಲಯಾಳಂ ಕಾ ಬರಲ್ಲ, ಮಲಯಾಳಂ ತೆರಿಯಾದು. ಕೊರಚು ಮೀನ್ಸ್ ಸ್ವಲ್ಪ ಅಂತ. ವಾವ್ ಫುಲ್ಲು ತೋಟನೇ ಗೈಸ್ ಇವೆಲ್ಲ. ನಾವು ಹೆಂಗೆ ಕಾಫಿ ಅಡಿಕೆ ತೋಟ ಇರುತ್ತಲ್ವ, ಇವ್ರದ್ದು ಟೀ ಎಸ್ಟೇಟ್ ತೋಟ ಇದು. ಟೀ ಲೀವ್ಸ್ ಯಾವ ರೀತಿ ಕೊಯ್ತಾರೆ ಅಂತ ನೋಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಕಟ್ ಮಾಡ್ತಾರೆ.
ಕೈಯಲ್ಲೇ ಕಟ್ ಮಾಡ್ತಾರೆ ಅನ್ಸುತ್ತೆ. ಬಟ್ ಕಟರ್ ಬರುತ್ತಲ್ಲ ಗೈಸ್, ಇದು ಕಟಿಂಗ್ಸ್ನೆಲ್ಲ ಕಟ್ ಮಾಡ್ತೀವಲ್ಲ ಅದ್ರಲ್ಲಿ ಕಟ್ ಮಾಡ್ದಾರಂಗೆ ಅಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ. ಅಣ್ಣ ಅಣ್ಣ ಅಣ್ಣಾಚಿ ತಮಿಳು ಪೇರು ಮಣಿ. ಮಣಿ. ಆಂಟಿ ಅಲ್ಲ ಅಕ್ಕವಾ ಅಕ್ಕ ಒಂದು ಡ್ಯಾನ್ಸ್ ಮಾಡೋಣ ಅಕ್ಕ, ಎಲ್ಲರೂ ಅಜ್ಜಿ ಅಕ್ಕ ಎಲ್ಲ ಡ್ಯಾನ್ಸ್ ಮಾಡೋಣ. ಏನಂತಾರೆ ಡ್ಯಾನ್ಸ್ ತೆರಿಯೋದು ಗೈಸ್. ಅವರು ಭಾಷೆಲಿ ಸಮ್ಮ ಬೈಕ್ ಅಂತಾರೆ ಅನ್ಸುತ್ತೆ ನಮ್ಮನ್ನಂತೂ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಕೊಯ್ದಿದ್ದಾರೆ ಗೈಸ್ ಇದರಲ್ಲಿ ಕೊಯ್ತಾರೆ. ನಾವು ಕೈಯಲ್ಲಿ ಕೊಯ್ತವೆ ಅಂತ ಅನ್ಕೊಂಡಿದ್ವಿ, ಬಟ್ ಇದ್ರಲ್ಲಿ ಕೊಯ್ಯೋದು. ಪೇರ್ ಪರ್ಮೇಶನ್. ಸರಿ ಬಾ ಸಾಕು, ಬಾಯ್. ಟೀ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬನ್ನಿ ಗಾಯ್ಸ್ ಹೋಗೋಣ. ಇದು ನಮಗೆ ತಗೊಂಡು ಹೋಗ್ತೀವಿ ಬೆಂಗಳೂರು. ಹೋಗಲ್ಲ ಎಲ್ಲಿಡೋದು? ಮಿನಕೆ ಇದಾಯ ನಂಜ ಕುಳಕೆ ಸಿರಕೆ ವಡಿಯ ಮುಟ್ಟಕಲ ಅಲಗೆ ಪೋವಾದ ರೊಂಬ ಬೆಳಗ್ಗೆ ಸಿಲಂಗೆ ಪೊರಾಲೆ ಎನ್ನ ಮುಳಂಗೆ. ರೈಸ್ ನೋಡಿ, ಇಲ್ಲಿ ನಮ್ಮ ಕೇರಳದ ಸ್ಪೆಷಲ್ ಯಾವುದೋ ಇದು ಪನ್ನೀರ್ ರೈಸ್ ಅಂತೆ. ಸೊ ಏನೇನೋ ಕೊಟ್ಟಿದ್ದಾರೆ. ಅನ್ಲಿಮಿಟೆಡ್ ರೈಸ್ ಗೈಸ್, ಆರಾಮಾಗಿ ತಿನ್ನೋಣ. 1 2 3 4 5 6 7 8 9 ಥರದಲ್ಲಿ 9 ಬೌಲ್ ಹಾಕಿದ್ದಾರೆ. ಹಪ್ಪಳ ಇದೆ. ಊಟ ಇದು ಯಾವ ಥರ ತಿನ್ಬೇಕು ಗೊತ್ತಾ? ಭೂತಯ್ಯ ನಮಗ ಮೊಬೈಲ್ ತಿಂತಾರಲ್ಲ ಆ ರೀತಿ ತಿನ್ಬೇಕು. ಅಷ್ಟು ಸುಸ್ತಾಗಿದೆ ಓಡಾಡಿ. ಸೊ ಒಳ್ಳೆ ಊಟ ಮಾಡೋಣ ಬನ್ನಿ ಗೈಸ್. ನಾವಿವಾಗ ಊಟ ಮುಗಿಸಿ, ಸೊ ಟೈಮ್ 4 ಗಂಟೆ ಆಗಿದೆ. ಊಟ ಆಯಿತು ಗೈಸ್, ಒಳ್ಳೆ ಊಟ ಮಾತ್ರ, ವೆಜ್ಜು. ಸೊ ಇವಾಗ ಎಕೋ ಪಾಯಿಂಟು, ಕುಂಡಲ ಡ್ಯಾಮು, ಆಮೇಲೆ ಫೋಟೋ ಪಾಯಿಂಟ್ ಅಂತ ಹೇಳಿ 3 ಪ್ಲೇಸಸ್ ಇದಾವೆ. ಸೊ ಅದ್ 3ನ ಕವರ್ ಮಾಡ್ಕೊಂಡು ಎಲ್ಲೇ ಹೋದ್ರು ಈ ಬಸ್ ಸ್ಟ್ಯಾಂಡಿಗೆ ಬಂದು ಎಲ್ಲ ಕಡೆ ಹೋಗ್ಬೇಕು. ಸೊ ನಾವ್ ಇವಾಗ ನ್ಯಾಷನಲ್ ಪಾರ್ಕ್ಗೆ ಹೋಗಿದ್ವಲ್ಲ, ಮತ್ತೆ ಇಲ್ಲಿಗೆ ಬಂದು ಮತ್ತೆ ಇವಾಗ ಹೋಗ್ತಾ ಇದೀವಿ. ನೋಡಿ ಗೈಸ್, ಇವ್ರು ಇಲ್ಲಿ ಬೇಲಿ ಮಾಡಿದಾರಲ್ಲ ಅದೇ ಜಾಗದಲ್ಲಿ ಟೀದೆ ಹಾಕ್ಬಿಟ್ಟಿದ್ರೆ ಒಂದೇ ಅದೇ ದೊಡ್ಡ ಬೇಲಿ ಆಗೋದು. ಸೊ ನೋಡಿ ಇಲ್ಲಿ ಏನೇನೋ ಬೆಳೆಸಿದಾರೆ, ಅದ್ರ ಬದಲು ಟೀ ಹಾಕಿದ್ರೆ ಇಲ್ಲಿರೋ ಮನೆ ಯಾವ ರೀತಿ ಕಾಣಿಸ್ತಾವ ನೋಡಿ. ಇನ್ನು ಸುತ್ತಲೂ ಮನೆ ಇದಾವೆ ಗೈಸ್, ಎಲ್ಲಾ ಕಡೆ ಮನೆ. ಸೊ ಆ ಕಡೆನೂ ಮನೆ ಇದಾವೆ, ಬಟ್ ಈ ಕಡೆಯಿಂದ ಕ್ಯಾಪ್ಚರ್ ಆಗಲ್ಲ ಗೈಸ್. ಎಂತ ಚಳಿ ಆಗ್ತಿದೆ ಅಂದ್ರೆ ಬೆಳಗ್ಗೆಯಿಂದ ಅಷ್ಟು ಬಿಸಿಲೂ ಇಲ್ಲ, ಬಟ್ ಹೆವಿ ಚಳಿ ಆಗ್ತಿದೆ ಗೈಸ್. ಒಂಥರ ತಣ್ಣ ಗಾಳಿ. ಬೆಳಗ್ಗೆಯಿಂದ ನಾನು ಜರ್ಕಿನ್ ಹಾಕೊಂಡಿದ್ನಲ್ಲ, ಗೊತ್ತಾಗಿಲ್ಲ. ಇವಾಗ ಜರ್ಕಿನ್ ಬಿಚ್ಚಿದ್ದೀನಿ, ಕೈ ಎಲ್ಲ ನಡುಗ್ತಾ ಇದಾವೆ. ಸೊ ಆ ಕಡೆ ಟಾಪ್ ವ್ಯೂ ಹತ್ರ ಬಿಸಿಲು ಕಾಣಿಸ್ತಾ ಇದೆ ಈ ಕಡೆ. ಸೊ ನೋಡ್ಬೇಕು ನೋಡಿ, ಇಲ್ಲಿ ಫುಲ್ ಆ ಕಡೆ ಸ್ವಲ್ಪ ಬಿಸಿಲಿದೆ. ನೋಡೋಣ ಬನ್ನಿ ಇವಾಗ ಟಾಪ್ ವ್ಯೂ. ಈಗ ಇಲ್ಲಿ ಫೋಟೋ ಶೂಟ್ ಅಂತದ್ದು ಒಂದು ನೋಡಿದ್ವಿ, ಬಟ್ ಅದು ರೋಡ್ ಸೈಡೆ, ಸೇಮ್ ಕಾಫಿ ಎಸ್ಟೇಟೆ. ಸೊ ಮುನ್ನಾರಲ್ಲಿ ನನ್ನ ಪ್ರಕಾರ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಕ್ ಬರಬೇಕು. ಸೊ ಇಲ್ಲೊಂದು ಎಲಿಫೆಂಟ್ ಪಾರ್ಕ್ ಅಂತ ಇದೆ. ಸೊ ಇದಕ್ಕೆ 1000 ರೂಪೀಸ್ ಪರ್ ಹೆಡ್ ಅಂತೆ. ಸೊ ನೋ ಫೋಟೋ ನೋ ವಿಡಿಯೋ ಏನು ಅವೈಲೇಬಲ್ ಇರಲ್ಲ ಇಲ್ಲಿ. ಸೊ ಈ ರೀತಿ ಕರ್ಕೊಂಡು ಹೋಗ್ತಾರೆ ಎಲಿಫೆಂಟ್ ಅಲ್ಲಿ. ಒಳಗಡೆ ಇದೆ, ಬಟ್ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಗೈಸ್. ಸೊ ಅದಕ್ಕೋಸ್ಕರ 1000 ರೂಪಾಯಿ ಪರ್ ಹೆಡ್ ಕೊಟ್ಟು ಒಂದು ವಿಡಿಯೋ ಮಾಡ್ಕೊಳಂಗಿಲ್ಲ ಅಂತಂದ್ರೆ ಏನು ಯೂಸ್ ಇದೆ? ಈ ಬೋಟಿಂಗ್ ಕೇಳಕ್ ಬಂದ್ವಿ, ಬಟ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. 4:30ಗೆ ಲಾಸ್ಟ್ ಅಂತೆ. ನೋಡಿ ಇಲ್ಲಿ ಪೆಡಲ್ ಇದೆ, ಕಯಾಕಿಂಗ್ ಇದೆ. ಸೊ ಇಲ್ಲಿಬ್ರು, ಅಲ್ಲೊಬ್ರು, ಇಲ್ಲಿಬ್ರು, 3 ಜನ. ಸೊ ಇಲ್ಲಿ ಸಖತ್ತಾಗಿರೋದು ಗೈಸ್. ಸೊ ಸಂಜೆ ಹೊತ್ತು ಮಾಡೋಕೆ ಸಖತ್ತಾಗಿರೋದು, ಬಟ್ ಏನು ಮಾಡ್ತೀರಾ, ನಾವು ಬಂದಿದ್ದು ಲೇಟ್ ಆಗಿಬಿಡ್ತು. ಸೊ ಎಲ್ಲ 30 ಮಿನಿಟ್ಸ್ 200 ರೂಪೀಸ್ ಪರ್ ಪರ್ಸನ್ ಗೈಸ್. ಇದಕ್ಕೆ ಟೈರ್ ಹೆಂಗೆ ಮಾಡಿದ್ದಾರೆ ಆಲ್ಟ್ರೇಷನ್ನು. ಟೈರ್ ನೋಡಿ ಎಷ್ಟು ದೊಡ್ಡ ಇದೆ ಗೈಸ್. ಎಲಿಫೆಂಟ್ ವ್ಯೂ ಅಂತ ಹೇಳಿ ಬಂದಿದ್ವಿ, ಯಾವುದೇ ರೀತಿಯಾದಂಥ ಎಲಿಫೆಂಟ್ ಇರಲ್ಲ ಅಂತ ಅನ್ಕೊಂಡಿದ್ವಿ. ನೋಡಿ ಇಲ್ಲಿ ಒಂದು ಎಲಿಫೆಂಟ್ ಮೇಯ್ತಾ ಇದೆ ರಾಜಾರೋಷವಾಗಿ. ಎಲಿಫೆಂಟ್ ವ್ಯೂ ಅಂದ್ರೆ ಎಲಿಫೆಂಟ್ ವ್ಯೂ ಆಗಿದೆ ನೋಡಿ ಗೈಸ್. ಈ ಕಡೆ ರೋಡ್ ನೋಡಿ ಎಂತ ದಟ್ಟವಾದ ಅರಣ್ಯ ಇದೆ ಇದು. ಸೊ ನೈಟ್ ಹೊತ್ತಲ್ಲಿ ಇಲ್ಲೆಲ್ಲ ಹೆಂಗ್ ಓಡಾಡ್ತಾರೇನಪ್ಪ. ನನ್ನ ಪ್ರಕಾರ ನೈಟ್ ಹೊತ್ತಲ್ಲಿ ಫುಲ್ಲು ಕ್ಲೋಸ್ ಇರುತ್ತೆ ಏನೋ ಗೊತ್ತಿಲ್ಲ. ಹೆಂಗ್ ಬೆಳೆದಿದ್ದಾವೆ ನೋಡ್ರಿ. ಇದು ನೀಲಗಿರಿ ಮರ ಗೈಸ್. ನಾವಿವಾಗ ಟೀ ಎಸ್ಟೇಟ್ ಇದೆಯಲ್ಲ, ಟೀ ಎಸ್ಟೇಟಲ್ಲಿ ಬಂದಿದ್ದೀವಿ. ಸೊ ಇದು ಕಣ್ಣನ್ ದೇವನ್ ಯಾವ ರೀತಿ ಟೀ ಪುಡಿ ರೆಡಿ ಆಗುತ್ತೆ ಅಂತ. ಸೊ ಪೂರ್ತಿ ಮ್ಯಾನುಫ್ಯಾಕ್ಚರ್ 100 ರೂಪೀಸ್ ಕೊಟ್ಟರೆ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತಾರಂತೆ. ಬಟ್ ನಮಗೆ ಟೈಮ್ ಆಗೋದ್ರಿಂದ ಹೋಗ್ತಿದ್ದೀವಿ. ಸೇಮ್ ಇಲ್ಲೋಡಿದೆ. ಸೊ ಅಲ್ಲೆಲ್ಲ ಲೀಫ್ನ ಹಾಕ್ತಾರೆ ಗೈಸ್ ಅಲ್ಲೆಲ್ಲ. ಅದನ್ನು ಪೂರ್ತಿ ಪುಡಿಯಾಗಿ ಒಣಗಿಸ್ತಾರೆ ಅನಿಸುತ್ತೆ. ಸೇಮ್ ಹೀಟ್ ಕೊಟ್ಟು ಒಣಗಿಸಿ ಪುಡಿ ಮಾಡ್ತಾರೆ.
ನಮ್ಮ ಭತ್ತದ ಮಷಿನ್ ಥರನೇ ಸೇಮ್ ಇದೆ ನೋಡಿ, ಅದೆಲ್ಲ ಜಾಲರಿಗಳು. ಇಲ್ಲಿಂದ ನೆನಪಿಗೋಸ್ಕರನಾದರೂ ಕಣ್ಣನ್ ದೇವನ್ ಟೀ ಪುಡಿ ಪ್ಯೂರ್ ಆಗಿರುತ್ತೆ ಅಂತ ಹೇಳಿ ತಗೊಂಡು ಹೋಗೋಣ ಅಂತ ಇದ್ದೀನಿ. ಸೊ ಗೈಸ್, ಇದಿಷ್ಟಾಗಿತ್ತು ನಮ್ದು ಇವತ್ತಿನ ಬ್ಲಾಗು. ಸೊ ಬೆಳಗ್ಗೆ 4:30 ಸಂಜೆ 5:30 ತನಕ ಸುತ್ತಾಡಿ ಸುಸ್ತಾಗಿದ್ದೀವಿ. ಸೊ ಇವಾಗ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ನಮ್ಮದು ಟ್ರಿಪ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಮುನ್ನಾರು ಬರೋದಿದ್ರೆ, ನಮ್ಮ ಹತ್ರ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ಅಲ್ಲ, ನನಗೆ ಗೊತ್ತಿದ್ವಿ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ತಿಳಿಸ್ತೀನಿ. ಸೊ ಲಾಸ್ಟ್ ಟೈಮ್ ಒಂದು ಸಲ ನೇಚರ್ನ ನೋಡ್ಕೊಬಿಡಿ, ಸಂಜೆ ಯಾವ ರೀತಿ ಇದೆ ವ್ಯೂ ಅಂತ ಹೇಳಿ. ಬೆಳಗ್ಗೆಯಿಂದನೂ ವ್ಯೂ ತೋರಿಸ್ತಾನೆ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.